ಒಂದಿಷ್ಟು ಹಣ ಇದೆ ಅಂತಂದಾಗ ನೋಡಿ ಈ ಕೇಸನ್ನು ನಡೆಸುವಂಥದ್ದು ಇವರು ನೇರವಾಗಿ ಬಂದು ಹೇಳ್ತಾರೆ, ದೂರನ್ನ ಕೊಡ್ತಾರೆ ಅಂತಂದಾಗ ಸತ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಬೆಳ್ಳತಂಗಡಿ ಠಾಣೆಗೆ ಬರಬೇಕಾದಂಥ ಸಂದರ್ಭದಲ್ಲಿ SIT ಕಚೇರಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಆ ಬಂಡಲ್ ತಗೊಂಡ್ ಬಂದಿರಲ್ಲ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ನನ್ನ ಹತ್ರ ಇದೆ ಆಗಿರುವಂಥ 2009-2010 ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಘಂಟಾಘೋಷವಾಗಿ ನಾನು ಧೈರ್ಯದಿಂದ ಹೇಳ್ತೀನಿ ಅನ್ನುವಂಥ ವ್ಯಕ್ತಿ ಬಂದಿದ್ನಲ್ಲ. ಅದಾದ ನಂತರ ಈ ಬುರ್ಡೆ ಗ್ಯಾಂಗ್ನ ಒಂದೊಂದು ಬುರ್ಡೆಗಳು ಬಿಟ್ಟಂತ ಸಂದರ್ಭದಲ್ಲಿ ಬುರ್ಡೆಗೆ ಎಲ್ಲರೂ ಕೂಡ ನಂಬಿಬಿಟ್ಟಿದ್ರಲ್ರಿ. ಎಂತ ನಂಬಿಕೆ ಅದು, ಎಂತ ನಂಬಿಕೆ, ಅಬ್ಬಬ್ಬಬ್ಬ, ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನುವಂಥ ಲೆಕ್ಕಾಚಾರ ನೋಡಿ. ಏಪ್ರಿಲ್ ತಿಂಗಳು ಪೂರ್ತಿ ಬುರ್ಡೆ ಗ್ಯಾಂಗ್ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿತ್ತಂತೆ ರೋಶ್ನಿ. ಇದು ಕೇವಲ ನಿನ್ನೆ ಮೊನ್ನೆ ಕತೆ ಅಲ್ಲ, ಇದು ಬಹಳ ದಿನಗಳ ಕತೆ ಇದು ನೋಡಿ. ಏಪ್ರಿಲ್ ತಿಂಗಳ ಪೂರ್ತಿ ಒಂದಿಷ್ಟು ಈ ಬುರ್ಡೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ ಬುರ್ಡೆ ಬಗ್ಗೆ ದೆಹಲಿ ವಕೀಲರನ್ನ ನಂಬಿಸಿದಂತ ಗ್ಯಾಂಗ್ ಈ ಬುರ್ಡೆ ಬಗ್ಗೆ ದೆಹಲಿ ವಕೀಲರನ್ನ ಕೂಡ ನಂಬಿಸ್ತಾರೆ ಅಂತಂದ್ರೆ ಇವರು ಬೇರೆಯವ್ರಿಗೆ ಯಾವ ರೀತಿಯಾಗಿ ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ, ಮೈಂಡ್ ವಾಶ್ ಮಾಡಕ್ಕಾಗಲ್ಲ. ಸುಜಾತ ಭಟ್ ಆಗಿರ್ಬೋದು, ಚಿನ್ನಯನೇ ಆಗಿರ್ಬೋದು, ಎಂತ ನಮ್ಮವರಿಗೂ ಕೂಡ ಮ್ಯಾನಿಪುಲೇಟ್ ಮಾಡ್ತಾರೆ ಅವ್ರ ಗ್ಯಾಂಗ್ ಅಲ್ಲಿ 1-2-3 ದಿನ ಇದ್ಬಿಟ್ಟಿಟ್ರೆ ನಿಜವಾಗ್ಲೂ ಕೂಡ. ಸೊ ಹಾಗಾಗಿ ವಕೀಲ ಧನಂಜಯ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದಿಷ್ಟು ಅರ್ಜಿಯನ್ನ ಸಲ್ಲಿಸಿದ್ರಂತೆ. ವಕೀಲರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಧನಂಜಯ ಅನ್ನೋರ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿದಾರಂತೆ. ಸುಪ್ರೀಂ ನಲ್ಲಿ ಡೇಟಾ ಸಿಕ್ಕ ಹಿನ್ನೆಲೆ ದೆಹಲಿಗೆ ಒಂದಿಷ್ಟು ಪ್ರಯಾಣ ಮಾಡ್ತಾರೆ. ಬುರ್ಡೆ ಸಮೇತ ದೆಹಲಿಗೆ ಪ್ರಯಾಣಿಸಿದಂತ ಜಯಂತ್ ಅಂಡ್ ಟೀಮ್ ನೋಡಿ, ಮಟ್ಟಣ್ಣವರ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಸುಜಾತ, ಚಿನ್ನಯ್ಯ ಪ್ರಯಾಣ ಮಾಡ್ತಾರೆ. 4 ಜನ ಪ್ರಮುಖವಾಗಿ, ಕೇವಲ ನಾವು ತ್ರಿಮೂರ್ತಿಗಳು ಅಂತ ಅಂದ್ಕೊಂಡಿದ್ವಿ, ಇಲ್ಲಿ ತ್ರಿಮೂರ್ತಿಗಳಲ್ಲ, 4 ಜನ ಹೋಗಿದ್ದಾರೆ. 4 ಜನವು ಕೂಡ ಕೂತ್ಕೊಂಡು ಮಾತಾಡಿ ವಕೀಲರನ್ನ ಭೇಟಿಯಾಗಿ ಈ ರೀತಿಯಾಗಿದೆ, ಹಿಂಗ್ ಮಾಡೋದು ವಕೀಲರೇ, ಇಷ್ಟೊಂದು ಒಂದು ಬುರ್ಡೆ ಸಿಕ್ಬಿಟ್ಟಿದೆ, ಈ ಬುರ್ಡೆ ಮೇಲೆ ನಾವು ಆಟ ಆಡಬೇಕು, ಇಡೀ ಬುರ್ಡೆನ ನಾವು ಆಟ ಆಡಿಸ್ಬಿಡ್ಬಹುದು, ಧರ್ಮಸ್ಥಳದ ಹೆಸರನ್ನ ಆಗಿರ್ಬೋದು. ನಿಜವಾಗ್ಲೂ ಕೂಡ ನೀವು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನ ಏನಾದ್ರೂ ಮಾಡಿದ್ರೆ ನಿಮ್ಮನ್ನ ಯಾರೂ ಕೂಡ ಕ್ಷಮಿಸೋದಂತರೂ ಬಿಡಿ, ಕಾನೂನೇ ಬಿಡಲ್ಲ ಇಲ್ಲಿ. ಪ್ರಮುಖವಾಗಿ ಈಗ ರಾಜಕಾರಣಿಗಳು ಎದ್ದಿರುವಂತ ನೋಡಿದ್ರೆ ನಮಗೆ ನಿಜವಾಗ್ಲೂ ಕೂಡ ಭಯ ಶುರುವಾಗ್ಬಿಟ್ಟಿದೆ, ಏನಪ್ಪ ರಾಜಕಾರಣಿಗಳು ಹಿಂಗೆ ಎದ್ಕೊಂಡ್ಬಿಟ್ಟಿದಾರಲ್ಲ ಅಂತ. ಸೊ ಹಾಗಾಗಿ ಇದೇನು ಕೂಡ ಇದು ಮುಂದಿನ ದಿನಗಳಲ್ಲಿ ಎಲ್ಲಿ ಮಟ್ಟಿಗೆ ಬರುತ್ತೆ ಅಂತ ಕೂಡ ನಾವು ನೋಡ್ಬೇಕಾಗಿರುವಂತದ್ದು ರೋಶ್ನಿ. ಎಸ್, ಮತ್ತೊಂದಿಷ್ಟು ಅಪ್ಡೇಟ್ಗಳಿದಾವಂತೆ, ನೋಡೋಣ. ಎಸ್ ನೋಡಿ, ಅಪಾರ್ಟ್ಮೆಂಟ್ ನಲ್ಲಿ ನಡೆದಿತ್ತು ಸ್ಕೆಚ್. ಜಯಂತ್ ಬೆಚ್ಚಿಟ್ಟ ಕಥೆ ನಿಜನಾ ಸುಳ್ಳ ಅನ್ನುವಂಥದ್ದೇ ಪ್ರಶ್ನೆಯಲ್ಲಿ. ನಾಳೆ ಚಿನ್ನಯ್ಯನ SIT ಕಸ್ಟಡಿ ಅಂತ್ಯವಾಗುತ್ತೆ. ಸುಪ್ರೀಂ ಕೋರ್ಟ್ ಮೂಲಕ ತನಿಖೆಗೆ ಆದೇಶ ತರಲು ಪ್ಲಾನ್ ಮಾಡಲಾಗ್ತಿದೆ. ಬುರ್ಡೆ ಫೋಟೋ ಸಹಿತ ಹಲವು ದಾಖಲೆ ಕೋರ್ಟ್ಗೆ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಿಗೆ ಬಂದು ಹೈಕೋರ್ಟ್ಗೆ ಮೆಟ್ಟಲೇರಿದ ಈ ಗ್ಯಾಂಗ್ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿ ಕೋರ್ಟ್ನಿಂದ ರಕ್ಷಣೆ. ಇಲ್ಲಿ ಒಬ್ಬೊಬ್ಬರ ಕತೆ ಒಂದೊಂದು ತರ ಇದೆ. ಸತ್ಯವಾದಂತಹ ಮಾತಿಲ್ಲಿ ಒಬ್ಬೊಬ್ಬರ ಕತೆ ಒಂದೊಂದ್ ತರ ಇದೆ. ಇಲ್ಲಿ ಅಪಾರ್ಟ್ಮೆಂಟ್ ನಲ್ಲೇ ಕೂತ್ಕೊಂಡು ಸ್ಕೆಚ್ ಹಾಕಿರ್ತಾರೆ. ಹಾಗಾದ್ರೆ ಜಯಂತ್ ಹೇಳಿದ್ದು ಈ ಒಂದು ಕತೆ, ಈ ಒಂದು ಸ್ಟೋರಿಗಳು ಎಲ್ಲವೂ ನಿಜಾನ ಸುಳ್ಳ ಅನ್ನುವಂಥದ್ದು ನಮಗೆ ಈ ಮಟ್ಟಕ್ಕೆ ಕನ್ಫ್ಯೂಷನ್, ಪಾಪ ನೋಡೋ ಅಂತ ಜನರಿಗೆ ಆ ಮಟ್ಟಕ್ಕೆ ಕನ್ಫ್ಯೂಷನ್, ಇನ್ನು SIT ಅಧಿಕಾರಿಗಳಿಗೆ ಆತರ ಕನ್ಫ್ಯೂಷನ್, ಜನಾನೇ ಬೈತಿದ್ದಾರೆ. ಅವರು ಬುರ್ಡೆ 75% ಬಿಟ್ರೆ ನೀವು 100% ಬಿಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಮಾಧ್ಯಮಗಳ ಮುಂದೆ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಜನ. ಏನ್ರಪ್ಪ ನೀವು ಈ ರೀತಿಯಾಗಿ ಹೇಳ್ತಾ ಇದ್ರ, ಅವ್ರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ನೀವೇ ಹೇಳ್ತೀರಾ. ಅಲ್ಲ ರೀ, ನಮ್ಗೆ ಬಂದಿರುವಂತ ಮಾಹಿತಿಯನ್ನ ನಾವು ಹೇಳುವಂತ ಕೆಲಸವನ್ನ ಮಾಡ್ತಿರ್ತೀವಿ. ನೋಡಿ, ಅಪಾರ್ಟ್ಮೆಂಟ್ ನಲ್ಲಿ ನಡೆದಿತ್ತು ಸ್ಕೆಚ್ ಅನ್ನುವಂಥದ್ದು, ಜಯಂತ್ ಬಿಚ್ಚಿಟ್ಟಂತ ಕತೆ ನಿಜಾನ ಸುಳ್ಳ, ನಾವು ಕೂಡ ಅದನ್ನೇ ಹೇಳೋದು. ನಿಜವಾಗ್ಲೂ ಕೂಡ ಜಯಂತ್ ಇದೆಲ್ಲವೂ ಕೂಡ ಒಪ್ಕೊಂಡಿದ್ರೆ ಮುಂದಿನ ಕತೆ ಬೇರೆ ಇರುತ್ತೆ. ಇಲ್ಲ, ನಾನು ಇದೆಲ್ಲವೂ ಕೂಡ ಸುಳ್ಳು ಹೇಳಿದ್ದೀನಿ, ನಾನು ಧರ್ಮಸ್ಥಳದ ಪರವಾಗಿ ಆಗಿರ್ಬೋದು, ಧರ್ಮಸ್ಥಳದ ವಿರುದ್ಧ ಆಗಿರ್ಬೋದು, ನಾನು ನ್ಯಾಯದ ಪರವಾಗಿದ್ದೆ, ಸತ್ಯದ ಪರವಾಗಿದ್ದೆ, ನಾವು ಕೂಡ ಸತ್ಯದ ಪರವಾಗಿದ್ದೇವೆ ರೀ, ನಾವು ಕೂಡ ನ್ಯಾಯ ಸಿಗಬೇಕು ಅಂತ ನಾವು ಕೂಡ ಹೋರಾಡ್ತಾ ಇದ್ದೀವಿ, ನಾವು ಕೂಡ ದಿನ ಬೆಳಗಾದ್ರೆ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದೀವಿ. ಹೌದು, ನೀವು ಕೂಡ ಸತ್ಯದ ಕತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯವನ್ನ ಬಿಚ್ಚಿಡ್ತಾ ಇದ್ರೆ ನಿಮಗೂ ಕೂಡ ನಮ್ಮ ಬೆಂಬಲ ಇದೆ. ಆದ್ರೆ ಎಲ್ಲಾದ್ರೂ ಸುಳ್ಳು ಹೇಳ್ಬಿಟ್ರೆ ಯಾರು ಬೆಂಬಲ ಕೊಡ್ತಾರ ರೋಶ್ನಿಲಿ? ಖಂಡಿತ ಇಲ್ಲ, ಯಾರು ಕೊಡಲ್ಲ. ನೋಡಿ, ನಾಳೆ ಚಿನ್ನಯ್ಯನ SIT ಕಸ್ಟಡಿ ಅಂತ್ಯ ಆಗುತ್ತೆ. 10 ದಿನ ತಗೊಂಡಿದ್ರು. ಸೊ ಅದಾದ ನಂತರ ನೇರವಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೂಲಕ ತನಿಖೆಗೆ ಆದೇಶ ತರಲು ಒಂದಿಷ್ಟು ಪ್ಲಾನ್ ಕೂಡ ಮಾಡಿದ್ರಂತೆ. ಸೊ ಅದು ಕೂಡ ಆಗಲಿಲ್ಲ. ಸೊ ಬುರ್ಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಿತ ಹಲವು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಬೆಂಗಳೂರಿಗೆ ಬಂದು ಹೈಕೋರ್ಟ್ಗೆ ಮೆಟ್ಲೇರಿದ್ದ ಒಂದಿಷ್ಟು ಗ್ಯಾಂಗ್ ಸೊ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕೋರ್ಟ್ನಿಂದ ಒಂದಿಷ್ಟು ರಕ್ಷಣೆ ಪಡಿತಾರೆ. ಇಲ್ಲಿ ಒಬ್ಬೊಬ್ಬರ ಒಂದು ಕತೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಒಬ್ಬೊಬ್ಬರು ಒಂದು ರೀತಿಯಾಗಿ
ನೋಡಿ ಅಜ್ಜಿ ಬೇರೆ ಒಂದು ಕತೆ ಹೇಳಿದ್ರೆ ಚಿನ್ನಯ್ಯ ಬೇರೆ ಕತೆ ಹೇಳ್ತಾನೆ, ಜಯಂತ್ ಬೇರೆ ಒಂದು ಕತೆ ಹೇಳ್ತಾನೆ. ಅದಾದ ನಂತರ ಗಿರೀಶ್ ಮಠಣ್ಣ ಅವರು ಲೈವ್ ಅಲ್ಲಿ ಬಂದು ಬಿಟ್ಟು ಮತ್ತೊಂದು ಹೇಳ್ತಾರೆ. ಇನ್ನು ತಿಮ್ರೋಡಿ ಅವರ ವಿಚಾರಕ್ಕೆ ಹೋದ್ರೆ ಅವರೊಂದು ಬೇರೆ ಕತೆನೆ ಹೇಳ್ತಾರೆ. ಸೊ ಹಾಗಾಗಿ ಒಬ್ಬೊಬ್ಬರ ಒಂದೊಂದು ರೀತಿಯಾದಂತ ಕಥೆಗಳು. ನೋಡಿ ನನಗೂ ಈ ಗ್ಯಾಂಗು ನನಗೆ ಸಂಬಂಧ ಇಲ್ಲ ಅಂತ ಮಠಣ್ಣ ಅವ್ರು ಹೇಳ್ತಾರೆ. ನೋಡಿ ಈ ಚಿನ್ನಯ್ಯನಿಗೂ ನನಗೂ ಸಂಬಂಧ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಫಸ್ಟ್ ಜಯಂತ್ ಮಾತಾಡಿದ್ರು. ಅದಾದ ನಂತರ ನನಗೆ ಇವ್ರ ಕೈಯಿಂದಾನೇ ಹೇಳಿಸಿದ್ದಾರೆ, ಇದೆಲ್ಲದಕ್ಕೂ ಕೂಡ ಮಠಣ್ಣ ಅವರು ಜಯಂತ್ ಅವರು ಹೇಳಿದ್ರು ಅನ್ನುವಂತ ಕಾರಣದಿಂದಾಗೆ ನಾನು ಹೀಗೆ ಹೇಳಿದೆ ಅಂತ ಸುಜಾತ ಭಟ್ ಅವರು ಹೇಳ್ತಾರೆ. ಯಾರನ್ನ ನಂಬಬೇಕು? ಒಬ್ಬೊಬ್ಬರ ಒಂದೊಂದು ಕತೆ ರೀ, ಇಲ್ಲಿ ಒಬ್ಬೊಬ್ಬರ ಒಂದೊಂದು ಕತೆ. ಅದ್ರಲ್ಲೂ ನೋಡಿ ಈಗ ಚಿನ್ನಯ್ಯ SIT ಕಸ್ಟಡಿ 10 ದಿನ ಆಗೋಗಿದೆ ಅಂತೆ, ನಾಳೆ ಅಂತ್ಯ ಅಂತೆ. ನಿಜವಾಗ್ಲೂ ಈಗ ಇದೊಂದು ನನಗೆ ಪ್ರಶ್ನೆ ಬಹಳ ಕಾಡ್ತಿದೆ. ಅಂದ್ರೆ 10 ದಿನ ಕಸ್ಟಡಿಯಲ್ಲಿ ಏನೆಲ್ಲಾ ಕೇಳಿರ್ಬಹುದು ಸಿರಾಜ್, ಏನೆಲ್ಲಾ ಕೇಳಿರ್ಬಹುದು, ಏನೆಲ್ಲ ಈಗ ಇವ್ನು ಸತ್ಯ ಹೇಳಿರಬಹುದು. ಇದನ್ನ ಯಾವಾಗ ಹೇಳ್ತಾರೋ SIT ಅಧಿಕಾರಿಗಳು? ಕನಿಷ್ಠ ಒಂದು ಮಧ್ಯಂತರ ವರದಿನೋ ಅಥವಾ ಒಂದ್ ಸ್ವಲ್ಪ ಮಾಹಿತಿ ಏನಾದ್ರೂ ಬಿಟ್ಕೊಡುವಂತ ಸಾಧ್ಯತೆ ಇದೆಯಾ? ವರದಿ ಆದ್ರೂ ಜಾರಿ ಮಾಡಿದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಏನಾಗ್ತಾ ಇದೆ, ಏನ್ ಎಲ್ಲಿವರೆಗೂ ಬಂದಿದೆ, ಯಾರ್ ಸುಳ್ಳು. ಇಷ್ಟೊಂದು ಸಾವಿರಾರು ಕ್ವಶನ್ಸ್ ಇದೆ, ಎಲ್ಲವೂ ಕೂಡ ಒಂದ್ ಸ್ವಲ್ಪ ಆದ್ರೂ ಸಮಾಧಾನ ಆಗುತ್ತಾ, ಒಂದ್ ಸ್ವಲ್ಪ ಉತ್ತರ ಸಿಗುತ್ತಾ? ಈಗ ನೋಡಿ 10 ದಿನ ನಾಳೆ ಕಸ್ಟಡಿ ಅಂತ್ಯ ಅಂದ್ರೆ ಹಾಗಾದ್ರೆ ಮುಂದೇನು? ವಾಟ್ ನೆಕ್ಸ್ಟ್? ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಗೃಹ ಸಚಿವರು ಹೇಳ್ತಾರೆ, ನೋಡಿ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ, ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇದ್ದಾರೆ, ಅವರ ಮೇಲೆ ಒತ್ತಡ ಹಾಕೋದಕ್ಕೆ ಆಗಲ್ಲ. ನಾನು ಇಷ್ಟೇ ವಾರಗಳಲ್ಲಿ ನೀವು ಕುಡಿ, ಇದೇ ಮುಂದಿನ ವಾರದಲ್ಲೇ ಈ ಕೇಸನ್ನ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ಅವರು ತನಿಖೆ ಮಾಡ್ತಾ ಇದ್ದಾರಲ್ಲ, ತನಿಖೆ ಮಾಡ್ಲಿ, ಆರಾಮಾಗಿ ಕೊಡ್ಲಿ. ನಾವು ಅವರನ್ನ ಒತ್ತಡ ಹಾಕಿ ಈ ಕೇಸ್ನಲ್ಲಿ ಬೇಗ ಮುಗಿಸ್ಕೊಡಿ, ಇದೇನು ಈ ಕೇಸ್ ಆದ ನಂತರ ಮುಂದಿನ ಕೇಸ್ ನಿಮ್ಗೆ ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವು ಮಾತಾಡ್ತಾ ಇಲ್ಲ. ನಿಷ್ಪಕ್ಷವಾದಂಥ ತನಿಖೆ ಆಗಲಿ ಅನ್ನುವಂಥ ಕಾರಣದಿಂದಾಗಿ ನಾವು ಆರಾಮಾಗಿ ಮಾಡಿ. ನೀವು ನೋಡಿ, ನಿಮಗೆ ವರದಿ ಬಂದ ನಂತರ ನಮಗೆ ಕುಡಿ ಅನ್ನುವಂಥದ್ದು ಗೃಹ ಸಚಿವರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸದನದಲ್ಲೂ ಕೂಡ ಒಂದಿಷ್ಟು ಗೃಹ ಸಚಿವರು ಒಂದು ಮಾತು ಹೇಳ್ತಾರೆ, ರೋಶ್ನಿ ಗಮನಿಸಿರ್ಬೋದು ನೀವು. ನೋಡಿ, ನಾನು ಗೃಹ ಸಚಿವನಾಗಿ ಇರುವವರೆಗೂ ಕೂಡ ಈ ಕೇಸಿನಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಸಂಸ್ಥೆಗಳಾಗಿರ್ಬೋದು, ಬೇರೆ ವ್ಯಕ್ತಿಗಳಾಗಿರ್ಬೋದು ಹಸ್ತಕ್ಷೇಪ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ, ಆಗುವುದು ಕೂಡ ಇಲ್ಲ. ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇದೆ. SIT ಮೇಲೆ ಒಂದು ನಂಬಿಕೆ ಇದೆ, ಒಂದು ಭರವಸೆ ಇದೆ, ಒಂದು ಗುರಿ ಇದೆ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಕಂಪ್ಲೀಟ್ ಆದ ನಂತರ ಒಂದು ವರದಿ ಬರುತ್ತೆ. ಆ ಸತ್ಯಾಸತ್ಯತೆ ಅದೆಷ್ಟು ಬೇಗ ಗೊತ್ತಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಮಾತಾಡಿದ್ರು. ನೋಡೋಣ, ಸಾಕಷ್ಟು ಗೃಹ ಸಚಿವರು ಕೂಡ ಒಂದಿಷ್ಟು ಟೊಂಕ ಕತೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಾದ್ರೂ ಆಗ್ಲಿ, SIT ಅಧಿಕಾರಿಗಳು ಕರೆಕ್ಟ್ ಆಗಿ ಒಂದಿಷ್ಟು ಡ್ಯೂಟಿ ಮಾಡ್ತಾ ಇದ್ದಾರೆ, ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆ ಆಗಲಿ, ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಮಾಹಿತಿ ಬರಲಿ ಅಂತ ಅವರು ಕೂಡ ಕಾದು ನಿಂತಿದ್ದಾರೆ. ಎಸ್, ಮುಂದಿನ ಸ್ಟೋರಿ ನೋಡೋಣ ಏನಿದೆ ಅನ್ನುವಂಥದ್ದು. ನೋಡಿ, ಸೆಪ್ಟೆಂಬರ್ 3ಕ್ಕೆ ಮತ್ತೆ ಸಮೀರ್ ವಿಚಾರಣೆ. SIT ಕಡೆಯಿಂದಲೂ ಸಮೀರ್ಗೆ ಬುಲಾವಿದ್ಯಾ? ಹಾಗಾದ್ರೆ ಶುಕ್ರವಾರ ವಿಚಾರಣೆಗೆ ಗೈರು, ಶನಿವಾರ ಹಾಜರಾಗಿದ್ದ ಮೊಹಮ್ಮದ್ ಸಮೀರ್. ಸಮೀರ್ನಿಂದ ಮಹತ್ವದ ದಾಖಲೆ ವಶಪಡಿಸಿಕೊಂಡಿದ್ದಾರಾ ಪೊಲೀಸರು? ಯೂಟ್ಯೂಬರ್ ಸಮೀರ್ ಲ್ಯಾಪ್ಟಾಪ್ ನಲ್ಲಿ ಕಂಡಿದ್ದೇನು? ಹಾಗಾದ್ರೆ ಮೊಹಮ್ಮದ್ ಸಮೀರ್ ಡ್ರಿಲ್ ಮಾಡಿರುವ ಖಾಕಿ ಕಾದಿದೆ. ಷಡ್ಯಂತ್ರದ ಗ್ಯಾಂಗ್ಗೆ ಗಂಡಾಂತರ, ಎಲ್ಲರಿಗೂ ಕೂಡ ಇಲ್ಲಿ ಗಂಡಾಂತರ ಕಾದಿದೆ. ಅದರಲ್ಲೂ ಕೂಡ ಸಮೀರ್ ವಿಚಾರಣೆ ನಡೆದಿತ್ತು. ಸಮೀರ್ನಿಂದ ಮಹತ್ವದ ದಾಖಲೆಗಳನ್ನ ಪಡೆದುಕೊಂಡಿದ್ದಾರಾ ಅಂತ ಹೇಳಿ ನೋಡಿ. ಮೊದಲನೇ ದಿನ ಸಮೀರ್ ಬರ್ತಾನೆ ವಿಚಾರಣೆಗೆ, ಅದಾದ್ಮೇಲೆ ಮತ್ತೆ 2ನೇ ದಿನ ಮತ್ತೆ ಬರ್ತಾನೆ. 2 ದಿನ ಕಂಟಿನ್ಯೂಸ್ ಆಗಿ ಒಂದಷ್ಟು ವಿಚಾರಣೆ ನಡೆಯುತ್ತೆ. ಅಂದ್ರೆ ಆ ಒಂದು ವಿಡಿಯೋ ನೋಡಿ, AI ವಿಡಿಯೋ ಎಕ್ಸ್ಪರ್ಟ್ ಅಂದ್ರೆ ಅದು ಯಾರು ಅಂದ್ರೆ ಸಮೀರ್ ಅಂತ ಮಾತಾಡ್ತಿದ್ದಾರೆ ಎಲ್ಲರೂ. ಆ ರೀತಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ಮತ್ತೆ ಮಿಡ್ಲಲ್ಲಿ ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಒಂದು ನೆಪ ಹೇಳಿ ಮತ್ತೆ ಗೈರಾಜರಾಗ್ತಾನೆ, ಬರೋದಿಲ್ಲ ವಿಚಾರಣೆಗೆ. ಅದಾದ ನಂತರ ಮತ್ತೆ ಇನ್ನೊಂದ್ ದಿನ ವಿಚಾರಣೆಗೆ ಬರ್ತಾನೆ. ಅಂದ್ರೆ ನಿನ್ನೆ ಶನಿವಾರ ವಿಚಾರಣೆಗೆ ಬಂದಿರ್ತಾನೆ. ಹಾಗಾದ್ರೆ ಏನ್ ಅನ್ಸುತ್ತೆ, ಮುಂದೆ ಕೂಡ ಸಮೀರ್ ವಿಚಾರಣೆ ನಡೆಯುತ್ತಾ? ಆಮೇಲೆ ಏನೆಲ್ಲಾ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿರ್ಬೋದು. ಆಮೇಲೆ ನೋಡಿ, ಸಮೀರ್ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಇದ್ರ ಮೇಲೆನೆ ಪೊಲೀಸರು ಕಣ್ಣಿಟ್ಕೊಂಡಿದ್ರು. ಯಾಕಂದ್ರೆ ಮೇನ್ ಅದೇ ಸಿಗುತ್ತಲ್ಲ. ಆದ್ರೂ ಕೂಡ ಸಮೀರ್ ಮಾತ್ರ ಫುಲ್ ಬಿಲ್ಡ್ ಅಪ್ ಕೊಟ್ಕೊಂಡು ಕ್ಲೀನ್ ಆಗಿ ಒಂದು ಬ್ಯಾಗ್ ಅಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೀರೋ ತರ ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತಾರೆ. ಎಸ್, ಈಗ 3ನೇ ತಾರೀಕು ಸೆಪ್ಟೆಂಬರ್ 3ಕ್ಕೆ ಮತ್ತೆ ಮೊಹಮ್ಮದ್ ಸಮೀರ್ನ ವಿಚಾರಣೆ. ಒಂದ್ ಕಡೆ ಬರೀ ಕೇವಲ ಇದು ಬೆಳ್ಳತ್ತಂಗಡಿ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳು ಇನ್ನೂ ಕರೆದಿಲ್ಲ. SIT ಅಧಿಕಾರಿಗಳು ಕರೆದ ನಂತರ ಬೆವರು ಇಳಿಸ್ತಾರೆ ಅವರು. ಸರಿಯಾದಂತ ಬೆವರು ಇಳಿಸೋದಕ್ಕೆ SIT ಅಧಿಕಾರಿಗಳು. ಯಾಕಂದ್ರೆ ದಾಖಲೆಗಳು ಇದ್ರೆ ಏನ್ ಅನ್ಸಲ್ಲ, ದಾಖಲೆಗಳು ಇದ್ರೆ ಇಲ್ಲಿಲ್ಲ ಅಂತಂದ್ರೆ ಇದ್ರೆ
ಅದೆಲ್ಲವೂ ಕೂಡ ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಸಮೀರ್ ಬರೀ ಕೇವಲ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳ ವಿಚಾರಣೆಯಲ್ಲೇ ಒಂದಿಷ್ಟು ತಂಡ ಹೊಡೆದಿದ್ದಾನೆ, ಸರಿಯಾದಂತ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅನ್ನುವಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅಂತೆ. ಒಂದಿಷ್ಟು ಸಮಗ್ರ ಮಾಹಿತಿಗಳನ್ನ ಪಡೆದುಕೊಂಡುವಂತ ಕೆಲಸವು ಕೂಡ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವನ್ನ SIT ಅಧಿಕಾರಿಗಳು ಕರೆಸ್ಬೇಕಾ ಬೇಡವಾ ಅನ್ನುವಂಥದ್ದು. ಯಾಕಂದ್ರೆ ಇನ್ನೂ ಪೊಲೀಸ್ ಅಧಿಕಾರಿಗಳ ವಿಚಾರಣೆನೇ ಮುಗ್ದಿಲ್ಲ. ಸೆಪ್ಟೆಂಬರ್ 3ಕ್ಕೆ ಮತ್ತೆ ವಿಚಾರಣೆಗೆ ಬರಬೇಕು. ಶುಕ್ರವಾರ ಬಂದ, ಶನಿವಾರ ಒಂದಿಷ್ಟು ಹುಷಾರಿಲ್ಲ ನನಗೆ, ನೆಪ ಬಡ್ಡಿ ಒಂದಿಷ್ಟು ವಕೀಲರಿಗೆ ಹೇಳಿ ಕಳಿಸ್ತಾನೆ, ನೋಡಿ ನಮ್ಮ ಕ್ಲೈಂಟ್ಗೆ ಒಂದಿಷ್ಟು ಹುಷಾರಿಲ್ಲ, ಸೊ ಒಂದಿಷ್ಟು ಮುಂದಿನ ದಿನಾಂಕವನ್ನು ನಮಗೆ ಕೊಡಬೇಕು ಅಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮನವಿಯನ್ನ ಮಾಡ್ತಾರೆ. ಆಯ್ತು ಬಿಡಪ್ಪ, ಹುಷಾರಿಲ್ವಾ, ನೆಪ ಹೊಡಿದ್ಯಾ, ಓಕೆ ನೋ ಪ್ರಾಬ್ಲಮ್. ಮುಂದಿನ ವಿಚಾರಣೆ ಬರಬೇಕಾದಂಥ ಸಂದರ್ಭದಲ್ಲಿ ಸಮಗ್ರ ದಾಖಲೆಗಳನ್ನ ಜೊತೆಗೆ ಬರಬೇಕು. ಲ್ಯಾಪ್ಟಾಪ್, ಮೊಬೈಲ್, ಹಾರ್ಡ್ ಡಿಸ್ಕ್ ಏನೇನು ಇದೆ ಅಲ್ಲ, AI ವಿಡಿಯೋಗೆ ಬಳಸಬೇಕಾಗಿರುವಂಥ ವಸ್ತುಗಳನ್ನು ನೀನೇನು ಬಳಸಿದ್ನಲ್ಲ, ಏನೇನು ಟೆಕ್ನಿಕಲ್ ಯೂಸ್ ಮಾಡಿದ್ನಲ್ಲ, ಏನೇನು ಎವಿಡೆನ್ಸ್ಗಳನ್ನು ಇಟ್ಕೊಂಡು ನೀನು ವಿಡಿಯೋ ಮಾಡಿದ್ನಲ್ಲ, ಅದೆಲ್ಲವೂ ಕೂಡ ನೀನು ತರಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳು ಬಹಳ ಗಮನದಲ್ಲಿ ಇಟ್ಟು ಅವನನ್ನು ಬಹಳ ಸೂಕ್ಷ್ಮವಾಗಿ ಹೇಳಿ ಕಳಿಸಿದ್ದಾರೆ. ನೋಡೋಣ ಸೆಪ್ಟೆಂಬರ್ 3ಕ್ಕೆ ಏನಾಗುತ್ತೋ ಏನು ಕತೆನೋ ಅನ್ನೋ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಎಸ್, ಮುಂದಿನ ಸ್ಟೋರಿ ನೋಡಿ.